ನಮಸ್ತೆ ಸರ್. ಈ ದಿನ ಬೂತ್ ಮಟ್ಟದಲ್ಲಿ ಆಟೋ ಚಾಲಕರು ತಾವು ಸಂಘಟನೆಯಿಂದ ಒಂದು ಬೂತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಏನು ಬಡ ಚಾಲಕನ ಮೇಲೆ ಒಬ್ಬ ಹೊರ ರಾಜ್ಯದ ಮಹಿಳೆ ಯಾವ ಧೈರ್ಯದ ಮೇಲೆ ಹಲ್ಲೆ ಮಾಡ್ತಾಳೆ? ಕಾನೂನು ಇಲ್ಲೋಗಿದೆ. ಈ ಕರ್ನಾಟಕದ ಮಗ, ಈ ಮಣ್ಣಿನ ಮಗ. ಆಮೇಲೆ ದಿನನಿತ್ಯ ಎಲ್ಲರ ಸೇವೆ ಮಾಡ್ತಕ್ಕಂತ ಒಬ್ಬ ಚಾಲಕನ ಮೇಲೆ ಹಲ್ಲೆ ಆಗಿದೆ. ಇವತ್ತು ಕಾನೂನಲ್ಲಿ ಏನಾಗಿದೆ ಅಂದ್ರೆ ಬೇಲಬಲ್ ಸೆಕ್ಷನ್ ಅನ್ನ ಹಾಕಿದಿರಿ, ಮತ್ತೆ FIR ಆದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತೀರಿ. ಏನಿದು ಕುತಂತ್ರ? ಮತ್ತೆ ಹೊಡೆದ ಮೇಲೆ ಕ್ಷಮಾಪಣೆ ಕೇಳ್ಬಿಟ್ಲು ಬಿಟ್ಬಿಡ್ಬೇಕು. ಆದ್ರೆ ಅದೇ ಚಾಲಕ ಆ ಮಹಿಳೆಯನ್ನ ಹೊಡೆದಿದ್ರೆ ನೀವು ಕ್ಷಮಿಸ್ತಿದ್ರ? ನಿಜವಾಗ್ಲೂ ಜೈಲಿಗೆ ಕಳಿಸ್ತಿದ್ರಿ ಅಲ್ವಾ? ಇದನ್ನ ಕೇಳೋರು ಇವತ್ತು ಯಾಕೆ ಎಲ್ಲಾ ಸಂಘಟನೆಯವರು ಇವತ್ತು ಇಲ್ಲಿ ಪ್ರತಿಭಟಿಸ್ತಾ ಇದೀವಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಚಾಲಕ ಅಂದ್ರೆ ಒಂದು ಗೌರವ ಇರಬೇಕು. ಬಿಸಿಲು, ಮಳೆ, ಚಳಿ ಎಲ್ಲವನ್ನ ಲೆಕ್ಕಿಸದೆ ನಿಮ್ಮ ಸೇವೆಯನ್ನ ಮಾಡ್ತಕ್ಕಂಥ ಒಬ್ಬೊಂದು ಗಾಡಿ ಟಚ್ ಆಗಿದ ತಕ್ಷಣ ನೀವು ಚಪ್ಪಲಿ ಹೊಡಿತೀರಾ ಅಂತಂದ್ರೆ ಇದೆಷ್ಟು ಸರಿ? ನಾನ್ ಪ್ರೆಗ್ನೆಂಟ್, ನನ್ ಗಂಡ ಮೂರ್ಛೆ ರೋಗ ಇದೆ, ಹೊಡೆಯೋ ಗೊತ್ತಿರಲ್ವ? ಇದೆಲ್ಲ ಯಾವುದೇ ರೀತಿಯಲ್ಲಿ ಬಿಡಾಗಿಲ್ಲ. ನಾನು ಬೆಳಂದೂರು ಪೊಲೀಸರಿಗೆ ಕೇಳ್ಕೊಳೋದಷ್ಟೇ, ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನ ಹಾಕಬೇಕು, ಅರೆಸ್ಟ್ ಮಾಡಿ ಮಹಿಳೆ ಮತ್ತು ಮಹಿಳೆ ಗಂಡ. ಈಗ ನೋವಾಗಿರ್ತಕ್ಕಂಥದ್ದು ನಮ್ಮ ಚಾಲಕನಿಗೆ ಆಯ್ತು, ಅವತ್ತು ಹೊಡೆದ್ಬಿಟ್ಲು, ಸೋಷಿಯಲ್ ಮೀಡಿಯಾದೆಲ್ಲ ಓಡಿದೆ. ಸಾಯಂಕಾಲ ಒಂದು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದ, ಅವಾಗ ಕ್ಷಮಾಪಣೆ ಕೇಳ್ತೀರ? ಅವತ್ತು ನಿಮಗೆ ಹೊಡೆದವರು ಅವರು ಕ್ಷಮಿಸ್ತಿದ್ರ? ಈ ಸಮಾಜ ಒಪ್ತಿತ್ತ? ಒಬ್ಬ ಯಾರೇ ಗ್ರಾಹಕನಿಗೆ ಅವಾಚ್ಯ ಶಬ್ದಗಳಿಂದ ಚಾಲಕ ನಿಂದನೆಯನ್ನ ಮಾಡಿದ್ರೆ ಏನ್ ದೊಡ್ಡ ಮಟ್ಟದಲ್ಲಿ ಚಾಲಕ ಹಂಗ್ ಮಾಡ್ದ ಅಂತ ದಿನನಿತ್ಯ ಸಮಾಜ ಸೇವೆ ಮಾಡೋದು ಎಲ್ಲೂ ಲೆಕ್ಕಕ್ಕೆ ಬರೋದಿಲ್ಲ. ಇದನ್ನ ನಾವೇನ್ ಇವತ್ತೆಲ್ಲ ಸೇರಿ ನಾವು ಕೇಳ್ಕೊಂತ ಇರೋದಿಷ್ಟೇ, ನೀವುಗಳು ಇವತ್ತೇನು ಸೆಕ್ಷನ್ ಅನ್ನು ಹಾಕಿದ ಸೆಕ್ಷನ್ ಅನ್ನ ಬದಲಾವಣೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಕೆಲಸಗಳನ್ನ ಮಾಡಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದೊಂದು ಪಾಠ ಆಗ್ಬೇಕು. ಯಾರೋ ಚಾಲಕನಿಗೆ ಹೊಡೆದ್ಬಿಟ್ರೆ ಅವ್ನಿಗೆ ಕ್ಷಮಿಸ್ಬಿಡ್ತಾರೆ, ಸ್ಟೇಷನ್ಗೆ ಹೋಗ್ಬೋದು, ಹೋದ್ಮೇಲೆ ಕ್ಷಮಾಪಣೆ ಕೇಳಿದ್ರೆ ಬಿಟ್ಟು ಬಿಡ್ತಾರೆ ಅನ್ನೋ ಸಂದೇಶ ಈ ಒಂದು ರಾಜ್ಯಕ್ಕೆ ಹೋಗ್ಬಾರ್ದು. FIR ಆಗಿದೆ, FIR ಅನ್ನು ಚೇಂಜ್ ಮಾಡಬೇಕು. ದಯವಿಟ್ಟು ಆ ಬಡ ಚಾಲಕನಿಗೆ ನ್ಯಾಯ ಸಿಗಬೇಕು. ಸರ್, ಇದು ಸದಾನಂದ ಸ್ವಾಮಿಯವರು ಮಾತಾಡುವಾಗ ಹೇಳಿದ್ರು, ಕಾನೂನಲ್ಲಿ ಆಟೋ ಚಾಲಕರಿಗಾಗ್ಲಿ ಯಾವುದೇ ಒಂದು ಚಾಲಕರಿಗಾಗ್ಲಿ ಅವ್ರ ಮೇಲೆ ಅಲ್ಲೇ ನಡೆದ 6 ವರ್ಷದವರೆಗೂ ಜೈಲು ಶಿಕ್ಷೆ ಆಗುತ್ತೆ. ಬರೀ ಅದು ಭರವಸೆ ಇದೆ, ಅದು ಕಠಿಣ ಕಾನೂನು ಕ್ರಮ ಏನು ಯಾರಿಗೂ ಆಗ್ಲೇ ಇಲ್ಲ ಸರ್. ಅದ್ರ ಬಗ್ಗೆ ತಾವ್ ಹೇಳಿ ಸರ್. ನಾಯಕರು ಹೇಳಿರೋದು ಸದಾನಂದ ಸ್ವಾಮಿ ಅವರು ಕರೆಕ್ಟ್ ಇದೆ. ಆ ಕಾನೂನನ್ನ ತರಲೇಬೇಕು. ಅದಕ್ಕೆ ನಾವು ಸರ್ಕಾರದ ಮೇಲೆ ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ಯಾಕೆಂದ್ರೆ ದಿನನಿತ್ಯ ಅಲ್ಲೇ ಆಗ್ತಾ ಇದೆ. ಇದನ್ನ ಸ್ಟಾಪ್ ಮಾಡಬೇಕು ಅಂತಂದ್ರೆ ಹೋರಾಟದ ಅನಿವಾರ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಯಾರು ಹೇಳಿರೋ ತರ ಇದಕ್ಕೆ ಒಂದು ಹೋರಾಟವನ್ನ ಇಟ್ಕೊಂಡು ಹೋರಾಟವನ್ನ ಮಾಡಿ ಕಾನೂನನ್ನ ತರುವಂತ ಕೆಲಸಗಳನ್ನ ನೀವು ಬಹಳಷ್ಟು ಹೋರಾಟ ಮಾಡಿದ್ದೀರಾ ಸರ್. ಹಿಂದಿನ ದಿನಗಳಲ್ಲಿ ಇದೇ ಒಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಾವಿರಾರು ಗಂಟೆ ಆಟೋ ಚಾಲಕರೆಲ್ಲ ಕರ್ನ ಅವ್ರ ಒಂದು ದಾರಿ ದೀಪ ಆಗಿದ್ದೀರಾ. ಆ ದಾರಿ ದೀಪನ ನೀವು ಒಂದು ಸ್ಟ್ರಾಂಗ್ ಮಾಡಬೇಕು ನಿಮ್ಮ ನಾಯಕತ್ವದಲ್ಲಿ. ಅದ್ರ ಬಗ್ಗೆ ನಾನೊಬ್ಬನೇ ಅಂತಲ್ಲ, ಇಲ್ಲೆಲ್ಲ ಚಾಲಕ ಸಂಘಟನೆ ಅಧ್ಯಕ್ಷರುಗಳಿದ್ದಾರೆ. ಜಾಸ್ತಿ ಆಗಿದೆ, ಇದು ನಿಲ್ಲಬೇಕು, ನಿಲ್ಲಿಸ್ತೀವಿ. ಹಿಂದಿ ಒಳಗಡೆ ಓಡಿಸಿ ಡ್ರೈವರ್ಗಳ ಮೇಲೆ ಆಗುತ್ತಿರುವಂತ ಅನ್ಯಾಯಕ್ಕೆ ಧಿಕ್ಕಾರ. ಡ್ರೈವರ್ಗಳ ಮೇಲೆ ಆಗುತ್ತಿರುವಂತ ಅನ್ಯಾಯಕ್ಕೆ ಧಿಕ್ಕಾರ. ಏನ್ ಕ್ಲಬ್ ಜಿಂದಾಬಾದ್, ಏನ್ ಕ್ಲಬ್ ಜಿಂದಾಬಾದ್. ಬೇಕೇ ಬೇಕು. ಈಗ ಇನ್ನು ಮಾತಾಡ್ಲಿಕ್ಕೆ ಹಲವಾರು ಸಂಘಟನೆ ಮುಖಂಡರು ಅನ್ಯ ರಾಜ್ಯಗಳ ಇವ್ರಿಗೆ ಹೇಳಿ ಧಿಕ್ಕಾರ. ಸರ್ಕಾರ ರಕ್ಷಣೆ ಕೊಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಏನೇ ಬರಲಿ ಆಟೋ ರಿಕ್ಷಾ ಚಾಲಕರಿಗೆ ಪೊಲೀಸರಿಂದ ರಕ್ಷಣೆ ಬೇಕೇ ಬೇಕು. ಕಾನೂನಾತ್ಮಕವಾಗಿ ರಕ್ಷಣೆ ನೀಡಲೇಬೇಕು. ಆಟೋ ರಿಕ್ಷಾ ಚಾಲಕ ಸಂಘಟನೆಗಳಿಗೆ ಹೇಳಿ ಜಯವಾಗಲಿ. ಆಟೋ ರಿಕ್ಷಾ ಚಾಲಕರ ಮೇಲೆ ಹಲ್ಲೆ ಮಾಡುವ ಶಕ್ತಿಗಳಿಗೆ ಹೇಳಿ ಧಿಕ್ಕಾರ. ಆಟೋ ರಿಕ್ಷಾ ಚಾಲಕರ ಮೇಲೆ ಹಲ್ಲೆ ಮಾಡುವ ಚಾಲಕರಿಗೆ ಅನ್ಯ ಭಾಷಿಕರಿಗೆ ಹೇಳಿ ಧಿಕ್ಕಾರ. ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಗಳ ಐಕ್ಯ ಹೋರಾಟಕ್ಕೆ ಹೇಳಿ ಜಯವಾಗಲಿ.